ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಏರ್ಪಡಿಸಿದ್ದ ಕೊಪ್ಪಳ ಜಿಲ್ಲಾ ಮಟ್ಟದ 14ನೇ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಸಮಾರಂಭಕ್ಕೆ ನಾಡದೇವಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಆರಂಭದಲ್ಲಿ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ದೊಡ್ಡನಗೌಡ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು. ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಕಾರ್ಯಕ್ರಮ ಉದ್ಘಾಟಿಸಿದರು. ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷ ಲಿಂಗಾರೆಡ್ಡಿ ಆಲೂರು, ಸಮ್ಮೇಳನದ ಸರ್ವಾಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲರಿಗೆ ಧ್ವಜ ಹಸ್ತಾಂತರಿಸಿ ಮಾತನಾಡಿದರು. ಪತ್ರಕರ್ತ ರವೀಂದ್ರ ಬಾಕಳೆ ಸಮ್ಮೇಳನಾಧ್ಯಕ್ಷರ ಪರಿಚಯ ಮಾಡಿಕೊಟ್ಟರು. ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ, ಮಾಜಿ ಸಂಸದ ಸಂಗಣ್ಣ ಕರಡಿ, ಹಿರಿಯ ಸಾಹಿತಿ ಎಸ್.ಜಿ. ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಇತರರು ಮಾತನಾಡಿದರು. ನಂತರ ನಡೆದ ಸಂಕೀರ್ಣಗೋಷ್ಠಿಯಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಸೌಹಾರ್ದತೆಯ ಅಗತ್ಯತೆ ಕುರಿತು ಕೊಪ್ಪಳದ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್.ವಿ. ಡಾಣಿ ಉಪನ್ಯಾಸ ನೀಡಿದರು. ಗಂಗಾವತಿಯ ಕನ್ನಡ ಉಪನ್ಯಾಸಕ ಗುಂಡೂರು ಪವನಕುಮಾರ್ ಕೊಪ್ಪಳ ಜಿಲ್ಲೆಯ ದಾಸ ಪರಂಪರೆ ಕುರಿತು ಹಾಗೂ ಭಾನಪುರದ ನಿವೃತ್ತ ಪ್ರಾಚಾರ್ಯ ಫಕೀರಪ್ಪ ವಜ್ರಬಂಡಿ ಕೊಪ್ಪಳ ಜಿಲ್ಲೆಯ ಪುರಾಣ ಸಾಹಿತ್ಯ ಕುರಿತು ಉಪನ್ಯಾಸ ನೀಡಿದರು. ಹಂಪಿ ವಿಶ್ವವಿದ್ಯಾಲಯದ ಅಧ್ಯಯನಾಂಗ ವಿಭಾಗದ ನಿರ್ದೇಶಕ ಡಾಕ್ಟರ್ ಅಮರೇಶ್ ಯತ್ಗಲ್ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು. ಸಮಕಾಲೀನ ಸವಾಲುಗಳ ಕುರಿತು ನಡೆದ ಎರಡನೇ ಗೋಷ್ಠಿಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ಬೆನ್ನಾಳ್ ಸಾಹಿತ್ಯ ಮತ್ತು ಸಮಾಜ ಕುರಿತು ಉಪನ್ಯಾಸ ನೀಡಿದರು. ವಾರ್ತಾ ಇಲಾಖೆಯ ಜಂಟಿ ನಿರ್ದೇಶಕ ಮಂಜುನಾಥ್ ಡೊಳ್ಳೆ ನವ ಮಾಧ್ಯಮಗಳು ಮತ್ತು ಕನ್ನಡ ಕುರಿತು ಉಪನ್ಯಾಸ ನೀಡಿದರು. ಜಿಲ್ಲೆಯ ಮಾಧ್ಯಮ ಒಂದು ಅವಲೋಕನ ಕುರಿತು ಜಿಲ್ಲಾ ವಾರ್ತಾಧಿಕಾರಿ ಗವಿಸಿದ್ದಪ್ಪ ಹೊಸಮನಿ ಉಪನ್ಯಾಸ ನೀಡಿದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವೆಂಕಟಗಿರಿ ದಳವಾಯಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತ ಗೋಷ್ಠಿಯಲ್ಲಿ ಸಾಂಸ್ಕೃತಿಕ ಆಯಾಮಗಳ ಕುರಿತು ಕೊಪ್ಪಳದ ಸಾಹಿತಿ ಸಾವಿತ್ರಿ ಮುಜುಮ್ದಾರ್ ಉಪನ್ಯಾಸ ನೀಡಿದರು. ಜಿಲ್ಲೆಯ ರಂಗಭೂಮಿ ಅಂದು ಇಂದು ಕುರಿತು ಹಿರಿಯ ಪತ್ರಕರ್ತ ಶರಣಪ್ಪ ಬಾಚಲಾಪುರ ಹಾಗೂ ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ಮಹಿಳೆಯ ಬದುಕು ಕುರಿತು ಭಾರತಿ ನೀರಿಗೇರಿ ಉಪನ್ಯಾಸ ನೀಡಿದರು. ಜಾಜಿ ದೇವೇಂದ್ರಪ್ಪ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲರ ತ್ರಿಶಂಕು ಸೇರಿದಂತೆ ವಿವಿಧ ಲೇಖಕರ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್, ತಾಲೂಕು ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ್, ಹೋಬಳಿ ಘಟಕದ ಅಧ್ಯಕ್ಷ ಶಿವಾನಂದ ಹಿರೇಮಠ, ವಿವಿಧ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಶಿಕ್ಷಕ ವರ್ಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅವರಿಗೆ ಸಾಹಿತ್ಯದ ಬಗ್ಗೆ ಮಾತನಾಡುವ, ಚಿಂತಿಸುವ, ಹೊಸ ಆಲೋಚನೆಗಳನ್ನು ತರುವ ಜರೂರು ಕಾಣ್ತಾ ಇಲ್ಲ. ಆದ್ರಿಂದ ಈಗ ಅಕ್ಷರ ಜ್ಞಾನ ಹೆಚ್ಚಾದಂತೆಲ್ಲ, ಗ್ರಾಮೀಣ ಭಾಗದಲ್ಲಿ ವಿದ್ಯಾವಂತರು ಬೆಳೆದಂತೆಲ್ಲ ಈ ಸಾಹಿತ್ಯ ನಮ್ಮ ಗ್ರಾಮೀಣ ಭಾಗಕ್ಕೆ ಪ್ರವೇಶ ಮಾಡುತ್ತಿರುವುದು ಒಳ್ಳೆಯ ಕೆಲಸ. ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ 14ನೇ ಸಮ್ಮೇಳನವನ್ನ ತಾವು ಈ ಗ್ರಾಮದಲ್ಲಿ ನಡೆಸ್ತಿರ್ತಕ್ಕಂಥದ್ದು, ಹಿರೇಮನ್ನಾಪುರ ಗ್ರಾಮದಲ್ಲಿ ನಡೆಸ್ತಿರ್ತಕ್ಕಂಥದ್ದು ಅತ್ಯಂತ ಉಚಿತವಾದದ್ದು ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನು ಮುಂದೆ ಸಾಹಿತ್ಯ ಮತ್ತು ಸಾಹಿತ್ಯದ ಬೆಳವಣಿಗೆ ಗ್ರಾಮೀಣ ಭಾಗದ ಜನರಿಂದಲೇ ಹೊರತು ನಗರೀಕರಣಗೊಂಡ ಜನರಿಂದ ಅಲ್ಲ ಅನ್ನುವ ನಂಬಿಕೆ ನನ್ನದು. ಅದನ್ನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಮಾತನ್ನ ಹೇಳ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಕೂಡ ಬೆಳೆದು ಬಂದದ್ದು ಗ್ರಾಮೀಣ ಭಾಗದ ಜನರಿಂದ. ವಿಶೇಷವಾಗಿ ನಾಗರಿಕತೆ ಆರಂಭ ಆಗುವ ಮೊದಲು ನಮ್ಮ ಕನ್ನಡ ಭಾಷೆ ಚಿತ್ರಗೊಂಡಿತ್ತು, ಚದುರುಗೊಂಡಿತ್ತು. ಅನೇಕ ಭಾಗಗಳಲ್ಲಿ ಕನ್ನಡ ಭಾಷೆ ಇತ್ತು, ಆದರೆ ಒಂದು ಕಡೆ ಅದು ಕ್ರೋಢೀಕರಣಗೊಂಡಿರ್ತಕ್ಕಂಥದ್ದು ಆಗಿರಲಿಲ್ಲ. ಆ ಕಾಲದಲ್ಲಿ ಕೂಡ ಕನ್ನಡ ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ, ಕನ್ನಡ ಭಾಷೆಯ ಉತ್ತುಂಗದ ದೃಷ್ಟಿಯಿಂದ ನಾವೇನು ಕಡಿಮೆ ಇರಲಿಲ್ಲ. ಆಗ ಇಷ್ಟು ಅಕ್ಷರ ಜ್ಞಾನ ಇರಲಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದ 1947ರಲ್ಲಿ 75 ವರ್ಷಗಳ ಹಿಂದೆ ನಿಮಗೆ ಗೊತ್ತಿರಲಿ,
ನಮ್ಮ ಸಮಾಜದ ಅಕ್ಷರಸ್ಥರ ಪ್ರಮಾಣ ಕೇವಲ 20% ಇದ್ದದ್ದು, ಈಗದು ಸರಿಸುಮಾರು 80% ಆಗಿದೆ. 20% ಅಕ್ಷರ ಜ್ಞಾನ ಇದ್ದ ಕಾಲದಲ್ಲಿ ನಮ್ಮ ಸಾಹಿತ್ಯ ಕಡಿಮೆ ಇರಲಿಲ್ಲ. ಆ 20% ಅಕ್ಷರಸ್ಥರನ್ನು ಬಿಟ್ಟುಬಿಡಿ, 80% ಅನಕ್ಷರಸ್ಥರಿದ್ರಲ್ಲ, ಅವರು ಮೌಖಿಕವಾದ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು. ಜೋಳ ಕೊಯ್ಯುವಾಗ, ಕಳೆ ಕೀಳುವಾಗ, ಮಡಿಕೆ ಮಾಡುವಾಗ, ಕರಕುಶಲ ಕೆಲಸದಲ್ಲಿ ತೊಡಗಿಕೊಂಡಿರುವಾಗ ಆ ಅನಕ್ಷರಸ್ಥ ಸಮುದಾಯದ ದೊಡ್ಡ ಚಿಂತನೆ ನಮ್ಮ ಜನಪದ ಸಾಹಿತ್ಯದಲ್ಲಿ ನೀವು ನೋಡಬಹುದು. ಇವತ್ತೇನು ಬರಗಾಲದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಅಂತ ಹೇಳಿದ್ರು, ನಮ್ಮ ಜನಪದರು ಇದನ್ನ 2,500-3,000 ಸಾವಿರ ವರ್ಷಗಳ ಹಿಂದೆ ಹೇಳಿದ್ದಾರೆ. ಅವರು ತಮ್ಮ ಕಷ್ಟಗಳನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಅಂತ ಅಂದ್ರೆ, ಅವ್ರು ಹೇಳ್ತಾರೆ, ಸಣ್ಣ ಸಣ್ಣ ತ್ರಿಪದಿಗಳಲ್ಲಿ ತಮ್ಮ ಜೀವನವನ್ನ ದರ್ಶನ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಬಡವಾರು ಸತ್ತಾರ ಸುಡಲಿಕ್ಕೆ ಸೌದಿಲ್ಲೋ, ಒಡಲ ಬೆಂಕಿಲಿ ಹೆಣಬೆಂದೋ ದೇವರೇ ಬಡವರಿಗೆ ಸಾವ ಕೊಡಬೇಡ ಅಂತಾರೆ. ಈ 3 ಸಾಲಿನ ತ್ರಿಪದಿಯಲ್ಲಿ ಎಂತ ಕಲ್ಪನೆಗಳಿವೆ ನೋಡಿ. ಆ ನೋವು ಎಷ್ಟು ಆಳಕ್ಕಿಳಿದಿದೆ ಅಂದ್ರೆ, ಬಡವರು ಸತ್ರೆ ಸುಡಲಿಕ್ಕೆ ಸೌದೆಯೂ ಇಲ್ಲದಿರುವಂತ ಬರದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ಬಡತನದಲ್ಲಿ ನಾವಿದ್ದೇವೆ. ಆದ್ರೆ ನಮ್ಮ ಹೊಟ್ಟೆ ಉರಿ ಎಷ್ಟಿದೆ ಅಂದ್ರೆ, ಒಡಲ ಬೆಂಕಿಲಿ ಹೆಣಬೆಂದೋ ದೇವರೇ, ನನ್ನ ಒಡಲ ಬೆಂಕಿ ಎಷ್ಟು ತೀವ್ರವಾಗಿದೆ ಅಂದ್ರೆ, ಎಷ್ಟು ಹೆಣಗಳನ್ನಾದರೂ ನೀವು ಬೇಯಿಸಬಹುದು, ಅಷ್ಟು ಒಡಲುರಿ ನನಗೆ ಇದೆ ಅಂತ ಹೇಳಿ ನಮ್ಮ ಅನಕ್ಷರಸ್ಥರು ತನ್ನ ದುಃಖವನ್ನ ಹೇಳ್ಕೊಳ್ತಾರೆ. ಮಾಡುತ್ತೇನೆ ಎನ್ನುವ ಒಬ್ಬ ಜಗದ್ಗುರುವು ನಮ್ಮ ಕಣ್ಣಿಗೆ ಕಾಣುತ್ತಿಲ್ಲ. ಯಾಕೆ ಹೀಗೆ ಅಂತೇಳಿ ನಾನು ಚಿಂತೆ ಮಾಡ್ತೀನಿ ಯಾವಾಗಲೂ. ಜಗತ್ತಿಗೆ ಗುರುವಾದವನು ತನ್ನ ಪಕ್ಕದ ಮನೆಯ ಅಸ್ಪೃಶ್ಯರನ್ನ ತನ್ನಂತೆ ಕಾಣುವ ಪರಿಸ್ಥಿತಿಯನ್ನ ಆಚರಣೆಗೆ ತಂದಿಲ್ವಲ್ಲ, ಯಾಕೆ ಅನ್ನೋದು ನನ್ನ ಬಹಳ ದಿನಗಳ ಪ್ರಶ್ನೆ. ಶ್ರೀ ಶಿವಶಕ್ತಿ ಟೈಲರಿಂಗ್ ಮಟೀರಿಯಲ್ಸ್ ಮತ್ತು ಎಂಬ್ರಾಯ್ಡರಿ ಡಿಸೈನರ್ ಶಾಪ್, ಕಂದಕೂರು ಜ್ಯುವೆಲರಿ ಪಕ್ಕದ ರಸ್ತೆ, ಕುಷ್ಟಗಿ. ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ ಹಾಕಿ ಕೊಡಲಾಗುತ್ತದೆ. ಇಂದೇ ಅಂಗಡಿಗೊಮ್ಮೆ ಭೇಟಿ ನೀಡಿ.